ಎಲ್ಲರಿಗೂ ನಮಸ್ತೆ. ಶಿಲ್ಪಾಸ್ ಗಾರ್ಡನ್ಗೆ ಸ್ವಾಗತ. ಗಾರ್ಡನಿಂಗ್ ಅನ್ನು ಈಗ ತಾನೇ ಶುರು ಮಾಡಿರೋರು ಅಥವಾ ಶುರು ಮಾಡಿ ಗಿಡಗಳನ್ನು ಬೆಳೆಸಿ ಉಳಿಸಿಕೊಳ್ಳಲು ಕಷ್ಟಪಡುತ್ತಿರುವವರು, ಅದೇ ರೀತಿ ಇನ್ನು ಮುಂದೆ ಗಾರ್ಡನಿಂಗ್ ಶುರು ಮಾಡುವ ಎಂದು ಮನಸ್ಸು ಮಾಡಿರುವ ವೀಕ್ಷಕರಿಗಾಗಿ ಇವತ್ತಿನ ವಿಡಿಯೋವನ್ನು ಮಾಡಿರುತ್ತೇನೆ. ಇವತ್ತು ನಾನು ಹೇಳುವ ಕೆಲವು ಟಿಪ್ಸ್ ಗಾರ್ಡನ್ ಸೆಟ್ ಮಾಡೋರಿಗೆ ಅನುಕೂಲವಾಗಲಿರುವುದರಿಂದ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯ ತನಕ ವೀಕ್ಷಿಸಿ. ಚಾನಲನ್ನು ಮೊದಲ ಬಾರಿ ವೀಕ್ಷಿಸುತ್ತಿರುವವರು ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಂದು ವಿನಂತಿ. ಗಾರ್ಡನಿಂಗ್ ಮಾಡಲಿರುವವರು ಪಾಲಿಸಬೇಕಾದ ಮೊದಲನೆಯ ಅಂಶ, ಸುಲಭವಾಗಿ ಬೆಳೆಸುವ ಗಿಡಗಳನ್ನು ಆಯ್ದುಕೊಳ್ಳಿ. ಹೌದು ವೀಕ್ಷಕರೇ, ಗಾರ್ಡನಿಂಗ್ನಲ್ಲಿ ಗಿಡಗಳ ಆಯ್ಕೆ ಕೂಡ ತುಂಬ ಮುಖ್ಯ. ಹೆಚ್ಚಾಗಿ ಗಾರ್ಡನಿಂಗ್ ಶುರು ಮಾಡುವವರು ನರ್ಸರಿಯಿಂದ ಗಿಡಗಳನ್ನು ತರುವುದು ಸಾಮಾನ್ಯ, ಏಕೆಂದರೆ ಅಲ್ಲಿ ನಮಗೆ ಒಂದೇ ಜಾಗದಲ್ಲಿ ವೆರೈಟಿ ಗಿಡಗಳು ಸಿಗುತ್ತವೆ. ಗಾರ್ಡನಿಂಗ್ನಲ್ಲಿ ಬಿಗಿನರ್ಸ್ ಆಗಿದ್ದವರು ನರ್ಸರಿಯಲ್ಲಿ ಚಂದ ಕಂಡ ಎಲ್ಲ ಗಿಡಗಳನ್ನು ತರುವ ಬದಲು ಮೊದಲೇ ಸುಲಭವಾಗಿ ಬೆಳೆಸಬಲ್ಲ ಗಿಡಗಳ ಮಾಹಿತಿ ಸಂಗ್ರಹಿಸಿ ಅಂತಹ ಗಿಡಗಳನ್ನು ಅಲ್ಲಿ ಕಂಡರೆ ಮನೆಗೆ ತರುವುದು ಒಳ್ಳೆಯದು. ಇದರಿಂದ ಗಿಡ ಬೆಳೆಸಿ ಉಳಿಸಿಕೊಳ್ಳುವುದು ಸಾಧ್ಯ. ಎರಡನೆಯ ಅಂಶ, ಯಾವಾಗಲೂ ಗಾರ್ಡನಿಂಗ್ ಶುರು ಮಾಡುವಾಗ ಸ್ವಲ್ಪ ಜಾಗದಲ್ಲಿ ಶುರು ಮಾಡಿ. ವೀಕ್ಷಕರೇ, ಒಮ್ಮೆಲೇ ಎಲ್ಲ ಕಡೆ ಗಿಡ ನೆಟ್ಟರೆ ಆರೈಕೆ ಮಾಡಲು ಸಾಧ್ಯವಾಗದೇ ಹೋಗಬಹುದು. ಅದಕ್ಕಾಗಿ ಗಿಡದ ಗುಣಲಕ್ಷಣ, ಅಂದರೆ ಯಾವ ಗಿಡ ಯಾವ ಕಂಡೀಷನಲ್ಲಿ ಬೆಳೆಯುತ್ತದೆ, ನಮ್ಮ ಗಾರ್ಡನ್ನ ಪರಿಸರಕ್ಕೆ ಯಾವ ಗಿಡ ಒಗ್ಗಲು ಸಾಧ್ಯವಿದೆಯೋ ಅಂತಹ ಗಿಡವನ್ನು ಬೆಳೆಸುವುದು ಉತ್ತಮ. ಆಗ ನೆಟ್ಟ ಗಿಡವು ಉಳಿಯುತ್ತದೆ, ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಬರಲು ಸಾಧ್ಯವಾಗುತ್ತದೆ. ಮೂರನೆಯ ಅಂಶ, ದಿನದ ವಾರದ ಸ್ವಲ್ಪ ಹೊತ್ತು ಗಿಡಗಳ ಆರೈಕೆಗೆ ಮೀಸಲಿಡಿ. ವೀಕ್ಷಕರೇ, ಗಿಡ ನೆಟ್ಟರೆ ಸಾಕಾಗುವುದಿಲ್ಲ. ಅದಕ್ಕೆ ಸಕಾಲಕ್ಕೆ ಗೊಬ್ಬರ, ನೀರು, ಕೀಟನಾಶಕ ಹಾಕುತ್ತಿದ್ದರೆ ಮಾತ್ರ ಗಿಡ ಚೆನ್ನಾಗಿ ಬೆಳೆಯಲು ಸಾಧ್ಯ. ಅದಕ್ಕಾಗಿ ವಾರದ ಸ್ವಲ್ಪ ಸಮಯ ಮೀಸಲಿಡಬೇಕು. ಸಣ್ಣ ಮಟ್ಟಿನ ಗಾರ್ಡನ್ ಇದ್ದರೆ ಮೇಂಟೈನ್ ಮಾಡುವುದು ಕೂಡ ಸುಲಭ. ಆಗ ದಿನದ 10 ನಿಮಿಷ ಗಿಡಗಳಿಗೆ ಮೀಸಲಿಟ್ಟರೆ ಸಾಕಾಗುತ್ತದೆ. ಗಿಡದ ಸಂಪರ್ಕಕ್ಕೆ ದಿನಾಲೂ ನಾವಿದ್ದರೆ ನಮ್ಮ ಆರೋಗ್ಯವು ಸುಧಾರಿಸುತ್ತದೆ. ಒಣಗಿದ ಹೂಗಳನ್ನು ಎಲೆಗಳನ್ನು ಕೀಳಲು ಒಂದು ದಿನ, ಗೊಬ್ಬರ ಹಾಕಲು ಒಂದು ದಿನ, ಕಟ್ಟಿಂಗ್ ಏನಾದರೂ ಮಾಡಲು ಒಂದು ದಿನ, ಹೀಗೆ ಗಾರ್ಡನಿಂಗ್ಗೋಸ್ಕರ ಸಮಯ ಮೀಸಲಿಡುವುದು ಉತ್ತಮ. ನಾಲ್ಕನೆಯ ಅಂಶ, ಸೂರ್ಯನ ಬೆಳಕು ಹಾಗೂ ನೀರಿನ ಪೂರೈಕೆಯ ಬಗ್ಗೆ ಕಾಳಜಿ. ಗಿಡ ಉತ್ತಮವಾಗಿ ಬೆಳೆಯಲು ಗೊಬ್ಬರ ಹೇಗೆ ಮುಖ್ಯವೋ ಅದೇ ರೀತಿ ಸೂರ್ಯನ ಬೆಳಕು, ನೀರು ಕೂಡ ಮುಖ್ಯ. ಸೂರ್ಯಕಾಂತಿ, ಬೋಗನ್ವಿಲಿಯಾ ಮುಂತಾದ ಗಿಡಗಳಿಗೆ ಬೆಳಗ್ಗಿನ ನೇರ ಸೂರ್ಯನ ಬೆಳಕು ತುಂಬ ಒಳ್ಳೆಯದು. ಅದೇ ರೀತಿ ಕೆಲವು ಗಿಡಗಳು, ಉದಾಹರಣೆಗೆ ಮನಿ ಪ್ಲ್ಯಾಂಟ್, ಪೀಸ್ ಲಿಲಿ ಗಿಡಗಳಿಗೆ ನೇರ ಸೂರ್ಯನ ಬೆಳಕಿನ ಅಗತ್ಯತೆ ಇರುವುದಿಲ್ಲ. ಇನ್ನು ಕೆಲವು ಗಿಡಗಳು ಶೇಡ್ ಲವಿಂಗ್ ಪ್ಲಾಂಟ್ಸ್ ಕೂಡ ಆಗಿರುತ್ತವೆ. ಹಾಗಾಗಿ ಗಿಡ ಬೆಳೆಸುವ ಮೊದಲು ಇದನ್ನು ತಿಳಿದು ಗಿಡ ಬೆಳೆಸಿದರೆ ಉತ್ತಮ. ಇನ್ನು ನೀರಿನ ಪೂರೈಕೆ. ನಾವಿರುವ ಪ್ರದೇಶಕ್ಕೆ ಅನುಗುಣವಾಗಿ ನೀರಿನ ಕೊರತೆ ಹೆಚ್ಚಿರಬಹುದು ಅಥವಾ ಇಲ್ಲದೇ ಇರಬಹುದು. ನೀರಿನ ಸಮಸ್ಯೆ ಇರುವ ಜಾಗದಲ್ಲಿ ನೀವಿದ್ದರೆ ಗಾರ್ಡನಿಂಗ್ ಮಾಡುವ ಇಂಟ್ರೆಸ್ಟ್ ಹೊರಟು ಹೋಗುವ ಸಾಧ್ಯತೆಯೇ ಜಾಸ್ತಿ. ಅದಕ್ಕಾಗಿ ಆದಷ್ಟು ಗಿಡ ಬೆಳೆಸುವಾಗ ನೀರು ಕಡಿಮೆ ಅಗತ್ಯ ಇರುವ ಗಿಡಗಳನ್ನು ಬೆಳೆಸಿ ಗಾರ್ಡನ್ನ ಅಂದ ಹೆಚ್ಚಿಸುವುದು ಉತ್ತಮ. ಕಳ್ಳಿ ಜಾತಿಯ ಗಿಡಗಳು, ಗೆಡ್ಡೆ ಜಾತಿಯ ಗಿಡಗಳನ್ನು ಬೆಳೆಸಿದರೆ ಒಳ್ಳೆಯದು. ಇನ್ನು ಐದನೆಯ ಅಂಶ, ಒಳ್ಳೆಯ ಭಾವನೆಯಿಂದ ಗಿಡ ನೆಡಿ. ಗಿಡಗಳಿಗೆ ಮಾತನಾಡಲು ಬಾರದಿದ್ದರೂ ಪ್ರಕೃತಿಯ ಬದಲಾವಣೆಗಳಿಗೆ ಸ್ಪಂದಿಸುವ ಗುಣ ಸ್ವಲ್ಪ ಜಾಸ್ತಿಯೇ ನಾವು ನೋಡಬಹುದು. ಯಾರನ್ನೂ ಮೆಚ್ಚಿಸಲು, ಎಲ್ಲರೂ ಹೊಗಳಬೇಕು ಎಂದು ಗಾರ್ಡನಿಂಗನ್ನು ದಯವಿಟ್ಟು ಮಾಡಬೇಡಿ. ನಿಮ್ಮ ಮನಸ್ಸಿನ ಖುಷಿಗೆ, ಮನೆಯವರ ಆರೋಗ್ಯದ ದೃಷ್ಟಿಯಿಂದ ಗಿಡ ಬೆಳೆಸಿ. ಗಿಡವನ್ನು ಬೆಳೆಸುವಾಗ ಯಾವತ್ತೂ ನಕಾರಾತ್ಮಕ ಭಾವನೆಯಿಂದ ಬೆಳೆಸದೆ ಆದಷ್ಟು ಸಕಾರಾತ್ಮಕ ಭಾವನೆ, ವಿಶ್ವಲೈಸೇಷನ್ನಿಂದ ಗಿಡ ನೆಡಿ. ಹೂವಿನ ಗಿಡವಾದರೆ ಈ ಗಿಡ ಬೆಳೆದು ತುಂಬ ಹೂ ಕೊಟ್ಟರೆ, ಹೀಗೆ ಒಳ್ಳೆಯ ಭಾವನೆಯಿಂದ ಗಿಡ ನೆಟ್ಟರೆ ಒಳ್ಳೆಯ ನಿರೀಕ್ಷೆಯನ್ನು ಪಡೆಯಬಹುದು. ಮರಳಿ ಪ್ರಯತ್ನವ ಮಾಡು ಎಂಬ ಉಕ್ತಿಯಂತೆ ಮೊದಲ ಪ್ರಯತ್ನದಲ್ಲೇ ನೆಟ್ಟ ಗಿಡ ಬದುಕಬೇಕೆಂದಿಲ್ಲ.
ಹಾಗೆ ಆದಾಗ ಹತಾಶೆಗೊಳ್ಳದೆ ಮಾಡಿದ ತಪ್ಪನ್ನು ಪುನರಾವರ್ತಿಸದೆ ಸರಿಯಾದ ಕ್ರಮದಲ್ಲಿ ಮರಳಿ ಪ್ರಯತ್ನವ ಪಡಿದರೆ ಖಂಡಿತ ಚಂದದ ಹೂದೋಟ ಮಾಡಲು ಎಲ್ಲರಿಂದಲೂ ಸಾಧ್ಯ ಎಂದು ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.